ಸಾಕಷ್ಟು ವಿವಾದ ಸೌಂಡು ಮಾಡಿಕೊಂಡೇ ಬಿಡುಗಡೆಯಾಗಿರುವ ಜೋಗಿ ಪ್ರೇಮ್ ನಿರ್ದೇಶನ ಹಾಗೂ ಆಕ್ಷನ್ ಕಿಂಗ್ ಧ್ರುವ್ ಸರ್ಜಾ ಅಭಿನಯದ ಮಹತ್ವಾಕಾಂಕ್ಷೆಯ ಕೇಡಿ ದಿ ಡೆವಿಲ್ ಚಿತ್ರಮಂದಿರಗಳಲ್ಲಿ ಭರ್ಜರಿ ಪ್ರದರ್ಶನ ಕಾಣುತ್ತಿದೆ. ಚಿತ್ರ ಬಿಡುಗಡೆಯಾದ ಮೊದಲ ದಿನದ ಬಾಕ್ಸ್ ಆಫೀಸ್ ವರದಿಗಳು ಸ್ಯಾಂಡಲ್ವುಡ್ ವಲಯದಲ್ಲಿ ಹೊಸ ಚರ್ಚೆಗೆ ನಾಂದಿ ಹಾಡಿದೆ. ಸ್ಯಾಕ್ನೆಲ್ಕ್ ವರದಿಗಳ ಪ್ರಕಾರ ಈ ಸಿನಿಮಾವು ಮೊದಲ ದಿನ ಭಾರತೀಯ ಮಾರುಕಟ್ಟೆಯಲ್ಲಿ ಸರಿಸುಮಾರು 3.50 ಕೋಟಿ ರೂಪಾಯಿ ನಿವ್ವಳ ಗಳಿಕೆಯನ್ನು ದಾಖಲಿಸಿದೆ. ಚಿತ್ರದ ಒಟ್ಟಾರೆ ಗ್ರಾಸ್ ಗಳಿಕೆಯು 4.10 ಕೋಟಿ ರೂಪಾಯಿಗಳ ಆಸುಪಾಸಿನಲ್ಲಿದೆ ಎಂದು ಅಂದಾಜಿಸಲಾಗಿದೆ. ದೇಶಾದ್ಯಂತ ಸುಮಾರು 845ಕ್ಕೂ ಹೆಚ್ಚು ಪ್ರದರ್ಶನಗಳನ್ನು ಕಂಡಿರುವ ಈ ಚಿತ್ರವು ಆರಂಭಿಕ ಹಂತದಲ್ಲಿ ಮಿಶ್ರ ಪ್ರತಿಕ್ರಿಯೆಯನ್ನು ಪಡೆದಿದ್ದರೂ ಬಾಕ್ಸ್ ಆಫೀಸ್ನಲ್ಲಿ ತನ್ನ ಪ್ರಭಾವವನ್ನು ಬೀರಲು ಪ್ರಯತ್ನಿಸುತ್ತಿದೆ. ತಮ್ಮದೇ ಆದ ಮಂಡ್ಯ ಶೈಲಿಯ ಸಂಭಾಷಣೆ ಹಾಗೂ ಭಾವನಾತ್ಮಕ ಸನ್ನಿವೇಶ, ಅದ್ದೂರಿ ಸೆಟ್ಗಳಿಗೆ ಹೆಸರುವಾಸಿಯಾಗಿರುವ ಜೋಗಿ ಪ್ರೇಮ್ ಈ ಚಿತ್ರದಲ್ಲಿ ಅವರು 1980ರ ದಶಕದ ಬೆಂಗಳೂರನ್ನು ತೆರೆಯ ಮೇಲೆ ಮರುಸೃಷ್ಟಿಸಿದ್ದಾರೆ. ಧ್ರುವ್ ಸರ್ಜಾ ಅವರು ಕಾಳಿ ಎಂಬ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು, ಅವರ ಅಭಿನಯ ಮತ್ತು ರೆಟ್ರೋ ಶೈಲಿಯ ಗೆಟಪ್ ಅಭಿಮಾನಿಗಳಿಗೆ ಹೊಸ ಲೋಕವನ್ನು ಪರಿಚಯಿಸಿದೆ. ಚಿತ್ರವು ಕೇವಲ ಆಕ್ಷನ್ ದೃಶ್ಯಗಳಿಗಷ್ಟೇ ಸೀಮಿತವಾಗದೆ ಭಾವನಾತ್ಮಕ ಅಂಶಗಳು ಮತ್ತು ಸೋದರ ಸಂಬಂಧದ ಎಳೆಗಳನ್ನು ಒಳಗೊಂಡಿದೆ. ಸಂಜಯ್ ದತ್ ಅವರಂತಹ ಸ್ಟಾರ್ ಕಲಾವಿದರ ಉಪಸ್ಥಿತಿಯು ಚಿತ್ರಕ್ಕೆ ಪ್ಯಾನ್ ಇಂಡಿಯಾ ಮಟ್ಟದ ಆಕರ್ಷಣೆಯನ್ನು ನೀಡಿದ್ದು, ಪರಭಾಷೆಯ ಪ್ರೇಕ್ಷಕರ ಗಮನವನ್ನೂ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ. ಚಿತ್ರದಲ್ಲಿ ಕಿಚ್ಚ ಸುದೀಪ್ ಅವರ ವಿಶೇಷ ಪಾತ್ರವು ಚಿತ್ರದ ಪ್ರಮುಖ ಆಕರ್ಷಣೆಯಾಗಿದ್ದು, ಅವರ ಪ್ರವೇಶವು ಪ್ರೇಕ್ಷಕರಲ್ಲಿ ಹುಮ್ಮಸ್ಸನ್ನು ಹೆಚ್ಚಿಸಿದೆ. ಹಿರಿಯ ನಟ ರವಿಚಂದ್ರನ್, ರಮೇಶ್ ಅರವಿಂದ್, ಶಿಲ್ಪಾ ಶೆಟ್ಟಿ ಮತ್ತು ಪಿ ರವಿಶಂಕರ್ ಮುಂತಾದ ಅನುಭವಿ ಕಲಾವಿದರು ತಮ್ಮ ಪಾತ್ರಗಳಲ್ಲಿ ಜೀವ ತುಂಬಿದ್ದಾರೆ. ಈ ಎಲ್ಲ ಕಲಾವಿದರ ಸಮಾಗಮವು ಚಿತ್ರಕ್ಕೆ ದೊಡ್ಡ ಮಟ್ಟದ ಬಲವನ್ನು ನೀಡಿದೆ. ಇಷ್ಟು ದೊಡ್ಡ ತಾರಾಗಣದ ನಡುವೆಯೂ ಧ್ರುವ್ ಸರ್ಜಾ ಅವರು ತಮ್ಮ ಶಕ್ತಿಯುತ ಅಭಿನಯದ ಮೂಲಕ ಪ್ರೇಕ್ಷಕರ ಗಮನವನ್ನು ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ನಟಿ ರೀಶ್ಮಾ ನಾಣಯ್ಯ ಅವರ ಪಾತ್ರ ಕೂಡ ಚಿತ್ರಕ್ಕೆ ಪೂರಕವಾಗಿ ಮೂಡಿಬಂದಿದೆ. ವಿಲಿಯಂ ಡೇವಿಡ್ ಅವರ ಕ್ಯಾಮೆರಾ ಕೈಚಳಕ ಮತ್ತು ಅರ್ಜುನ್ ಜನ್ಯ ಅವರ ಸಂಗೀತವು ಚಿತ್ರದ ಆಕರ್ಷಣೆಯನ್ನು ಹೆಚ್ಚಿಸಿದೆ. ನಿರ್ದೇಶಕರು ಆ ಕಾಲಘಟ್ಟವನ್ನು ಪ್ರತಿಬಿಂಬಿಸಲು ಬಳಸಿದ ವೇಷಭೂಷಣಗಳು, ವಾಹನಗಳು ಮತ್ತು ಸೆಟ್ಗಳು ಅತ್ಯಂತ ನೈಜವಾಗಿ ಮೂಡಿಬಂದಿವೆ. ಬಾಕ್ಸ್ ಆಫೀಸ್ ಗಳಿಕೆಯು ಮೊದಲ ದಿನದ ಮಟ್ಟಿಗೆ ಸಕಾರಾತ್ಮಕವಾಗಿದ್ದು, ಪ್ರೇಕ್ಷಕರ ಒಲವು ಚಿತ್ರಮಂದಿರಗಳತ್ತ ಹರಿದು ಬರುತ್ತಿದೆ. ಮುಂದಿನ 3 ದಿನಗಳ ಸುದೀರ್ಘ ರಜೆ ಇರುವುದರಿಂದ ಚಿತ್ರದ ಗಳಿಕೆಯು ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆಗಳಿವೆ.